ಹಲೋ ಗೈಸ್, ದಿಸ್ ಈಸ್ ಕಲ್ಪನಾ ರೆಡ್ಡಿ. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ, ಅದು ಸಹ ಗೋಡಂಬಿ ಇಲ್ಲದೇ ಟೇಸ್ಟಿಯಾಗಿ ಈಸಿ ಸ್ಟೆಪ್ಸ್ ಮೂಲಕ ಹೇಳ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಹಾಗಾದರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಕಡಲೆಕಾಯಿ ಬೀಜನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಕ್ವಾಂಟಿಟಿ, ಯಾಕಂದರೆ ನಾವಿಲ್ಲಿ ಗೋಡಂಬಿನ ಸ್ಕಿಪ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಗೋಲ್ಡನ್ ಬ್ರೌನ್ ಬರೋವರೆಗೂ ಮಂದ ಉರಿಯಲ್ಲಿ, ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಅದು ಬೇಗ ಸೀದೋಗುತ್ತೆ, ಹಾಗೆಯೇ ಹಸಿ ಸ್ಮೆಲ್ ಬರುತ್ತೆ, ಚೆನ್ನಾಗಿರೋದಿಲ್ಲ. ಹೀಗಾಗಿ ನಂತರ ಸಿಪ್ಪೆ ಸುಲ್ಕೊಂಡ್ಬಿಟ್ಟು ಒಂದು ಬಟ್ಲದಲ್ಲಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಹಾಕ್ಕೋತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಇದಾದ ನಂತರ ಸ್ವಲ್ಪ ಗಸಗಸೆ ಹಾಕ್ಕೊಳ್ತೀನಿ ಸ್ಪೈಸಸ್ಗೋಸ್ಕರ. ನಂತರ ಸ್ವಲ್ಪ ಕೊಬ್ಬರಿ ಹಾಕ್ಕೋತೀನಿ. ಒಣ ಕೊಬ್ಬರಿ ಹಾಕೋದ್ರಿಂದ ಜಾಸ್ತಿ ಆಯಿಲ್ ಹಿಡಿಯೋದಿಲ್ಲ, ಯಾಕಂದರೆ ಇದರಲ್ಲಿ ಆಯಿಲ್ ಕಂಟೆಂಟ್ ಇರೋದ್ರಿಂದ ಸ್ವಲ್ಪ ಲೈಟ್ ಅಂತ ಅನಿಸುತ್ತೆ ನನಗೆ. ಹೀಗಾಗಿ ಒಣ ಕೊಬ್ಬರಿ ಹಾಕ್ಕೋತೀನಿ. ನಿಮಗೆ ಬೇಡ ಅಂದರೆ ಹಸಿದು ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಬಟ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೇಕಂದರೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ, ನಿಮ್ಮ ಮನೇಲಿ ಯಾವುದಿರುತ್ತೋ ಅದು. ಅದಾದ ನಂತರ ಸ್ಪೈಸಸ್ ಹಾಕ್ಕೊಳ್ಳಿ. 1-2 ಇಂಚು ಚಕ್ಕೆ, ಹಾಗೆಯೇ 1-2 ಲವಂಗ ಹಾಕ್ಕೊಂಡು ನಮಗೆ ಖಾರಕ್ಕೆ ಎಷ್ಟು ಬೇಕು ಅನ್ನೋ ಅಳತೆಗೆ ಇಟ್ಕೊಂಡು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಳಿ. ನಾನಿಲ್ಲಿ 2.5 ಟೇಬಲ್ ಸ್ಪೂನ್ ಅಷ್ಟು ಖಾರ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಜಾಸ್ತಿ ಖಾರ ತಿನ್ನಲ್ಲ, ಹೀಗಾಗಿ. ಅದಾದ ನಂತರ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ತೊಳ್ಕೊಂಡು ಕ್ಲೀನ್ ಮಾಡಿ ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ಕೊನೆಗೆ 4ರಿಂದ 5 ಕರಿಬೇವಿನ ಎಲೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಸ್ವಲ್ಪ ಬೆಳ್ಳುಳ್ಳಿ ಹಾಕೋದು ಮರುತ್ತಿದ್ದೆ, ಹೀಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಈ ಥರ ಪೇಸ್ಟ್ ಆಗಬೇಕು. ತುಂಬ ನುಣ್ಣಗೆ ರುಬ್ಬೇಡಿ, ಈ ಥರ ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿಕೊಂಡು ಈ ಥರ ಕಲಸಿದ ನಂತರ ನಾವು ಬದನೆಕಾಯಿ ಚೆನ್ನಾಗಿರೋದನ್ನು ಆಯ್ಕೆ ಮಾಡ್ಕೊಳ್ಳಿ ಯಾವಾಗಲೇ ಆಗಲಿ. ಯಾಕಂದರೆ ಬದನೆಕಾಯಲ್ಲಿ ಹುಳ ಇದ್ದರೆ ತಿನ್ನೋದಕ್ಕಾಗೋದಿಲ್ಲ. ಸೊ ಕ್ಲೀನಾಗಿ ಎಳೆ ಬದನೆಕಾಯಿ ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಕಟ್ ಮಾಡ್ಕೋಬೇಕು, 4 ಒಳಗೆ ಕಟ್ ಮಾಡಿಕೊಂಡು. ಈ ಥರ ನಾವು ಆ ಸ್ಟೆಫ್ನ ಫಿಲ್ ಮಾಡ್ತೀವಲ್ಲ, ಆವಾಗ ಸ್ವಲ್ಪ ನಿಧಾನಕ್ಕೆ ಫಿಲ್ ಮಾಡಿ, ಇಲ್ಲಾಂದರೆ ಅದು ಹೋಳಾಗ್ಬಿಡುತ್ತೆ. ಈ ಥರ ಫಿಲ್ ಮಾಡಿದ ನಂತರ ಕೊನೆಗೆ ಸೈಡಿಗಿರೋದನ್ನೆಲ್ಲ ತೊಗೊಂಡು ನೀವು ಎಷ್ಟು ಕಟ್ ಮಾಡ್ಕೊಂಡಿರ್ತೀರಲ್ಲ ಅಷ್ಟಕ್ಕೂ ಇದೇ ಥರ ತುಂಬ್ಕೊಳ್ತಾ ಹೋಗಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಯಿಲ್ ಹಾಕಿರ್ತೀವಲ್ಲ, ಅದರಿಂದ ಒಗ್ಗರಣೆಗೆ ಸ್ವಲ್ಪ ಕಡಿಮೆ ಆಯಿಲ್ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ನಮ್ಮ ಮನೇಲಿರೋದು 3 ಅಲ್ವಾ, ಹೀಗಾಗಿ 4 ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ ಒಂದು ಹೊತ್ತಿಗೆ. ನಂತರ ಒಗ್ಗರಣೆಗೆ ಹಾಕ್ಕೊಳ್ಳಿ. ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಅದು ಸ್ವಲ್ಪ ಚಟಪಟ ಅಂತ ಸಿಡಿದ ತಕ್ಷಣ ಇದಕ್ಕೆ ನಾನು ಕರಿಬೇವು ಹಾಕ್ಕೋತೀನಿ, 8ರಿಂದ 9 ದಳ. ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ, ಹಾಗೆಯೇ ಸ್ವಲ್ಪ ಟೊಮೊಟೊನೂ ಹಾಕ್ಕೋತೀನಿ ನಾನು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಫ್ಲೇವರ್ ಇದ್ರೇ ಚೆನ್ನಾಗೆ. ಹೀಗಾಗಿ ನೋಡಿ, ಈ ಥರ ಫ್ರೈ ಆಗಬೇಕು. ಈ ಥರ ಫ್ರೈ ಆದ ತಕ್ಷಣ ನಾನು ಟೊಮೊಟೊ ಹಾಕ್ಕೋತೀನಿ. ಅದು ಹುಳಿ ಫ್ಲೇವರ್ ಇದ್ರೇ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ, ಅದಕ್ಕಾಗಿ. ಇದಾದ ನಂತರ ಬದನೆಕಾಯಿನ 4 ಹೋಳು ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹಾಗಾದರೆ ಅದು ನಾವು ಬರೀ ಗ್ರೇವಿ ಇದ್ದರೆ ತಿನ್ನೋದಕ್ಕಾಗೋದಿಲ್ಲ ಅಲ್ವಾ, ಹೀಗಾಗಿ 4 ಬದನೆಕಾಯಿ ಹೋಳು ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ. ನಂತರ ನಾವು ಫಿಲ್ ಮಾಡ್ಕೊಂಡಿರೋಂಥ ಬದನೆಕಾಯಿನೂ ಸಹ ಇವಾಗಲೇ ಇಟ್ಬಿಡಿ, ಲೋ ಫ್ಲೇಮಲ್ಲಿ ಇಟ್ಟು ನಂತರ ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ, ಅದು ಮಸಾಲ ಇರುತ್ತಲ್ವ, ಅದನ್ನೆಲ್ಲ ಸ್ವಲ್ಪ ನೀರಾಗಿ ಮಾಡಿಕೊಂಡು ಹಾಕ್ಕೊಳ್ಳಿ. ಇಷ್ಟು ನೀರಾದರೂ ನಡೆಯುತ್ತಾ ಅಂದರೆ ಹೌದು, ಇದಕ್ಕಿಂತ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡ್ರೂ ನಡೆಯುತ್ತೆ. ಯಾಕಂತ ಹೇಳಿದ್ರೆ ನಾವು ಅದನ್ನು ಕುದಿಸ್ತೀವಲ್ವ, ಸೊ ಗಟ್ಟಿ ಆಗ್ತಾ ಬರುತ್ತೆ. ಹಾಗೆ ಅದರಲ್ಲಿರೋ ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಎಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇಷ್ಟು ನೀರಾಗಿರೋದು ಕೊನೆಗೆ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗಿ. ನೋಡಿ, ಕುದೀತಾ ಇದೆ. ಮುಚ್ಚಿಟ್ಕೊಂಡಿದ ನಂತರ ಈ ಥರ ಕುದೀತಿರುತ್ತಲ್ಲ, ಇನ್ನೊಂದು ಕುದೀಲಿ. ಕುದ್ದು ಆದಮೇಲೆ ನಾನು ನಿಮಗೊಂದು ಮೇನ್ ಟಿಪ್ ಹೇಳ್ಕೊಡ್ತೀನಿ. ಏನು ಅಂತ ಹೇಳಿದ್ರೆ, ನೋಡಿ, ಈ ಥರ ಇರಬೇಕಾದ್ರೆ ನಾವು ಇದಕ್ಕೆ ಸ್ವಲ್ಪ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಇದೇ ಮೇಯ್ನ್ ಟಿಪ್ಪು. ರೆಸ್ಟೋರೆಂಟಲ್ಲೆಲ್ಲ ಮೊಸರು ಹಾಕ್ಕೋತಾರೆ, ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಮೊಸರು. ಇದನ್ನು ಹಾಕ್ಕೊಳ್ಳಿ. ಒಂಥರ ಅದ್ರ ಟೇಸ್ಟೇ ಬೇರೆ ಅಂದರೆ ಬೇರೆ ಆಗಿಬಿಡುತ್ತೆ. ರೆಸ್ಟೋರೆಂಟಲ್ಲಿ ತಿನ್ನೋ ಹಾಗೇ ಅಂತ ಅನಿಸುತ್ತೆ. ಈ ಟಿಪ್ನ ಮಾತ್ರ ಎಲ್ಲರೂ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ತಿನ್ನೋದಕ್ಕೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದು ಸಲ ಎಲ್ಲ ಈ ಥರ ಕಲಿಸ್ಬಿಡಿ, ಇಲ್ಲಾಂದರೆ ಮೊಸರು ಒಡೆದೋಗ್ಬಿಡುತ್ತೆ. ಹೀಗಾಗಿ ಎಲ್ಲ ಒಂಥರ ಕಲಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ಕೊಂಡು ಮುಚ್ಚಿ ಒಂದು 5 ನಿಮಿಷ ಕುದಿಬಿಡಿ. ನಂತರ ಈ ಥರ ನೋಡಿ ಇಳಿಸಿದ್ದೀನಿ ಯಾವ ಥರ ಬಂದಿದೆ ಅಂತ. ನೋಡಿ, ಎಷ್ಟು ನಾವು ಆಯಿಲ್ ಸ್ವಲ್ಪ ಹಾಕ್ಕೊಂಡಿದ್ರು ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ಆಗಿ. ಮಧ್ಯದಲ್ಲಿ ಆ ಬದನೆಕಾಯಿ ಹೋಳು ಹಾಗೆ ಟೊಮೊಟೊ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ.
ರೈಸ್ಗೂ ಸಹ ಇದೇ ಗ್ರೇವಿಯಲ್ಲಿ ತಿನ್ಬೋದು ನಾವು. ನಾನಿಲ್ಲಿ ನೀರು ದೋಸೆನ ಮಾಡ್ಕೊಂಡಿದ್ದೀನಿ. ರೊಟ್ಟಿ, ಚಪಾತಿ, ಪರೋಟ ಯಾವುದಕ್ಕೆ ಬೇಕಾದರೂ ಸೂಟ್ ಆಗುತ್ತೆ. ಬಟ್ ನೀರು ದೋಸೆಗೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಹಾಗೆಯೇ ನನಗೆ ತಿಳಿಸಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.